ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವ ಪೇಪರ್ 2 ಅಂದರೆ ಸ್ಪೆಸಿಫಿಕ್ ಪೇಪರಲ್ಲಿ ಫಿಸಿಕ್ಸ್ ಮೇಲೆ 10% ಕ್ವಶನ್ಗಳನ್ನು ಕೇಳ್ತಾರೆ. 10% ಅಂದರೆ ಅಟ್ಲೀಸ್ಟ್ ಅಂದರೆ ಅಪ್ರಾಕ್ಸಿಮೇಟ್ಲಿ 10 ಕ್ವಶನ್ಸ್ಗಳನ್ನು ನಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಈ ಒಂದು ಫಿಸಿಕ್ಸಲ್ಲೇ ಟೋಟಲ್ 9 ಚಾಪ್ಟರ್ಸು. ಸೊ ನಾವೀಗ 3 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ದಟ್ ಈಸ್ 4th ಚಾಪ್ಟರ್, ದಟ್ ಈಸ್ ಇಲೆಕ್ಟ್ರಾನಿಕ್ಸ್. ಸೊ ಇದನ್ನು ಇಲ್ಲಿ ಅಧ್ಯಯನ ಮಾಡುವ. ಸೊ ನಾನು ಇಲ್ಲಿ ಇನ್ ಡಿಟೇಲ್ ಆಗಿ ಒಂದು ಪಾಯಿಂಟ್ ಟು ಪಾಯಿಂಟ್ ಕೊಟ್ಟಿದ್ದೀನಿ. ಸೊ ಎಕ್ಸಾಮ್ಗೆ ಯಾವ ರೀತಿ ಕೇಳ್ತಾರೆ ಆ ಒಂದು ಬೇಸಿಸ್ ಮೇಲೇ ನಾನು ವಿಡಿಯೋ ರೆಡಿ ಮಾಡಿದ್ದೀನಿ. ಮತ್ತು ಇನ್ನೊಂದು ಆ್ಯಸ್ ಪರ್ ದ ಒಂದು ಅಭ್ಯರ್ಥಿಗಳ ಕಾಮೆಂಟ್ ಮೇಲೆ ನಾನು ಇಂಗ್ಲೀಷ್ ಮತ್ತು ಕನ್ನಡ ಈ ಎರಡೂ ಲ್ಯಾಂಗ್ವೇಜ್ ಮೇಲೆ ಈ ಭಾಷೆಗಳನ್ನು ಯೂಸ್ ಮಾಡಿ ನಾನು ಏನು ಮಾಡಿದ್ದೀನಿ, ಈ ಒಂದು ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಸೊ ನಿಮಗೆ ಯಾವ ಒಂದು ಭಾಷೆ ಏನಪ್ಪ ಒಂದು ಕಂಫರ್ಟೇಬಲ್ ಅನಿಸುತ್ತಾ ಅದನ್ನು ಯೂಸ್ ಮಾಡಿ. ಓಕೆ. ಸೊ ಇಲ್ಲಿ ಮೊದಲಿಗೆ ಇಲೆಕ್ಟ್ರಾನಿಕ್ಸ್ ಅಂದರೆ ಏನು ಕನ್ನಡದಲ್ಲಿ ವಿದ್ಯುನ್ಮಾನ ಅಂತ ಗೊತ್ತು. ಓಕೆ. ಬಟ್ ಇಲೆಕ್ಟ್ರಾನಿಕ್ಸಲ್ಲೇ ನಿಮ್ಗೆ ಗೊತ್ತು ಇಲೆಕ್ಟ್ರಾನಿಕ್ಸ್ ಡಿವೈಸಸ್ ಅಂತ ಬರ್ತವೆ. ಅದರಲ್ಲಿ ಡಿವೈಸ್ ಅಂದರೆ ಈಗ ಲಿಮಿಟ್ ಇಲ್ಲ, ಅಷ್ಟದವ. ಓಕೆ. ಬಟ್ ನಮಗೆ ಆ್ಯಸ್ ಪರ್ ದ ಸಿಲೆಬಸ್ ಒಂದು ರೇಡಿಯೋ ಅದ, ಒಂದು ಟೆಲಿವಿಷನ್ ಅದ. ಓಕೆ. ಟೆಲಿವಿಷನ್ ಅಂದರೆ ಟಿ ವಿ. ಮ್ಯಾಕ್ಸಿಮಮ್ ಜನಕ್ಕೆ ಟಿ ವಿ ಅಂದ್ರೇ ಟೆಲಿವಿಷನ್ ಅಂತ ಗೊತ್ತಿಲ್ಲ. ಸೊ ಟಿ ವಿ ಸ್ಟ್ಯಾಂಡ್ಸ್ ಫಾರ್ ಟೆಲಿವಿಷನ. ಓಕೆ. ಸೊ ಈಗ ಮೊದಲನೇದಾಗಿ ರೇಡಿಯೋ, ಇದರ ಒಂದು ಡೆಫಿನೇಷನ್ ಏನು, ಇದನ್ನು ಯಾರು ಕಂಡು ಹಿಡಿದ್ರು, ಸೊ ಇದು ಹೇಗೆ ಒಂದು ವರ್ಕ್ ಆಗುತ್ತಾ ಅಂತ ಎಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಡೆಫಿನೇಷನ್. ರೇಡಿಯೋ ಅಂದರೆ ಏನು? ರೇಡಿಯೋ ಈಸ್ ಅ ಟೆಕ್ನಾಲಜಿ ದ್ಯಾಟ್ ಯೂಸಸ್ ರೇಡಿಯೋ ಫ್ರೀಕ್ವೆನ್ಸಿ electromagnetic waves to transmit and receive information or signals wirelessly through the space. ಅರ್ಥ ಆಯ್ತಾ? ಸೊ ಯಾರಿಗೆ ಇಂಗ್ಲೀಷ್ ಅರ್ಥ ಆಯಿತು. ಸೊ ಇದನ್ನು ಕನ್ನಡದಲ್ಲಿ ಹೇಳಬೇಕಂದ್ರೆ ರೇಡಿಯೋ ಇದೊಂದು ತಂತ್ರಜ್ಞಾನ. ಓಕೆ. ಸೊ ಇದೊಂದು ರೇಡಿಯೋ ಆವರ್ತನ. ಸೊ ರೇಡಿಯೋ ಆವರ್ತನ ಅನ್ನೋಕ್ಕಿಂತ ರೇಡಿಯೋ ಫ್ರೀಕ್ವೆನ್ಸಿ ಅಂತ ನೆನ್ಪಿಟ್ಕೊಳ್ಳಿ. ಈ ರೇಡಿಯೋ ಆವರ್ತನ ಇದು ವಿದ್ಯುತ್ ಕಾಂತೀಯ ತರಂಗಗಳನ್ನು ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳನ್ನು ಬಳಸಿಕೊಂಡು ಯಾವುದೇ ತಂತಿ ಇಲ್ಲದೆ, ಅಂದರೆ ವೈರ್ಲೆಸ್ ಅಂದರೆ ಯಾವುದೇ ಒಂದು ವೈರ್ ಇರೋದಿಲ್ಲ, ಬಾಹ್ಯಾಕಾಶ ಅಂದರೆ ಸ್ಪೇಸು ಅಥವಾ ವಾಯುಮಂಡಲದ ಮೂಲಕ ಮಾಹಿತಿಯನ್ನು ಪ್ರಸಾರ ಮಾಡುವ ಮತ್ತು ಸ್ವೀಕರಿಸುವ ತಂತ್ರಜ್ಞಾನವಾಗಿದೆ. ಅರ್ಥ ಆಯ್ತಾ? ಸೊ ಇದು ರೇಡಿಯೋ. ಸೊ ಇದನ್ನು ಯಾರು ಕಂಡು ಹಿಡಿದ್ರು ಅದು ಇಂಪಾರ್ಟೆಂಟು. ಸೊ ಇನ್ವೆಂಟರ್ ಯಾರಪ್ಪ? ಮಾರ್ಕೋನಿ ಅಂತ ಗೊತ್ತು. ಬಟ್ ಅವರ ಪೂರ್ಣ ಹೆಸರೇನು? ಗುಗ್ಲಿಯೆಲ್ಮೋ ಮಾರ್ಕೋನಿ. ಇವರು 1895ರಲ್ಲಿ ಇದನ್ನು ಇನ್ವೆನ್ಷನ್ ಮಾಡ್ತಾರೆ. ಇದು ಈ ಮಾರ್ಕೋನಿಯವರು ಇದರ ಒಂದು ಸಂಶೋಧಕ ಅಂತ ನಾವಿಲ್ಲಿ ಹೇಳ್ಬೋದು. ರೇಡಿಯೋ ವೇವ್ಸ್ ಸ್ಪೀಡ್ ಎಷ್ಟು ನೋಡಿ, ಇಟ್ಸ್ ಟ್ರಾವೆಲ್ಸ್ ಆ್ಯಟ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಆರ್ ಏರ್. ಇವು ರೇಡಿಯೋ ತರಂಗಗಳು ಬೆಳಕಿನ ವೇಗದಲ್ಲಿಯೇ ಚಲಿಸುತ್ತವೆ. ಬೆಳಕಿನ ವೇಗ ಎಷ್ಟು? 3 × 10⁻⁸ ಇದು ನೋಡಿ, 3 × 10⁸8 m/s. ಇದು ಬೆಳಕಿನ ವೇಗ. ಅಂದರೆ 1 ಸೆಕೆಂಡ್ಗೆ 3 × 10⁸8 ಮೀಟರ್ ಏನಪ್ಪ ಅದು ಟ್ರಾವೆಲ್ ಮಾಡ್ತದೆ. ಓಕೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ರೇಂಜು. ಇದು ಫ್ರೀಕ್ವೆನ್ಸಿ ಎಷ್ಟು ನೋಡಿ, ರೇಡಿಯೋ ವೇವ್ಸ್ ಆಕ್ಯುಪೈ ದ ಫ್ರೀಕ್ವೆನ್ಸಿ ರೇಂಜ್ ಫ್ರಮ್ 3 kHz to 300 GHz ಇನ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಆವರ್ತನ ಶ್ರೇಣಿ ಅಂತ ಅಂತೀವಿ ನಾವು ಫ್ರೀಕ್ವೆನ್ಸಿ ರೇಂಜಿಗೆ. ಇವುಗಳ ಒಂದು ಏನಪ್ಪ ರೇಂಜ್ ಎಷ್ಟಪ್ಪ ಅಂದ್ರೆ 3 kHz. ಎಕ್ಸಾಂಪಲ್ ಕೇಳ್ತಾರೆ, ದ ರೇಂಜ್ ಆಫ್ ರೇಡಿಯೋ ವೇವ್ಸ್ ಅಥವಾ ರೇಡಿಯೋ ವೇವ್ಸ್ ಅಥವಾ
ರೇಡಿಯೋ ತರಂಗಗಳ ಅವುಗಳ ರೇಂಜ್ ಎಷ್ಟು? 3 ಕಿಲೋ ಹರ್ಟ್ಸ್ ಟು 300 ಗೀಗಾ ಹರ್ಟ್ಸ್. ನಿಮಗೆ ಇವೆಲ್ಲ ನೆನಪಿರಬೇಕು. ಕಿಲೋ ಅಂದರೆ 10⁻3, ಗೀಗಾ ಅಂದರೆ 10⁻9. ಓಕೆ, ಸೊ ಇಷ್ಟು ಇರ್ತಾವೆ. ಇದು ನೆನಪಿಟ್ಕೊಳ್ಳಿ, ನೀವು ಎಕ್ಸಾಮಲ್ಲಿ ಕೇಳ್ತಾರೆ ರೇಂಜ್. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಇವರು ಗುಗ್ಲಿಯಲ್ಮೋ ಮಾರ್ಕೋನಿ, ಇವರು ಈ ರೇಡಿಯೋವನ್ನು ಕಂಡುಹಿಡಿದ್ರು. ಇದೇ ನೋಡಿ ಆ ರೇಡಿಯೋ. ಓಕೆ, ಇದರ ಫ್ರೀಕ್ವೆನ್ಸಿ ರೇಂಜ್ ಎಷ್ಟು? 3 ಕಿಲೋ ಹರ್ಟ್ಸ್ ಟು 300 ಗೀಗಾ ಹರ್ಟ್ಸ್. ಓಕೆ, ಇದರ ವೇಗ ಬೆಳಕಿನ ವೇಗ. ನೆಕ್ಸ್ಟ್, ಈ ರೇಡಿಯೋದು ಡೆಫಿನೇಷನ್ ಎಲ್ಲ ಆಯಿತು, ಇಂಟ್ರೊಡಕ್ಷನು. ಇದರ ಕಮ್ಯುನಿಕೇಷನ್ ಹೇಗಾಗತ್ತಾ? ಕಮ್ಯುನಿಕೇಷನ್ ಸಿಸ್ಟಮ್ ಇದರಲ್ಲಿ ಟ್ರಾನ್ಸ್ಮಿಟರ್ ಅಂತ ಬರುತ್ತಾ, ರಿಸೀವರ್ ಅಂತ ಬರುತ್ತಾ, ಆಮೇಲೆ ಮಾಡ್ಯುಲೇಷನು, ಡಿಮಾಡ್ಯುಲೇಷನು. ಓಕೆ, ಸೊ ಈಗ ಮೊದಲನೇದಾಗಿ ಟ್ರಾನ್ಸ್ಮಿಟರ್ ಅಂತ ನೋಡೋಣ. ಟ್ರಾನ್ಸ್ಮಿಟರ್ ಅಂದರೆ ಏನು? ಟ್ರಾನ್ಸ್ಮಿಟರ್ ಅಂದರೆ ಟ್ರಾನ್ಸ್ಮಿಟ್ ಮಾಡೋದು ಅಥವಾ ಏನಪ್ಪ ಟ್ರಾನ್ಸ್ಫರ್ ಮಾಡೋದು. ಏನು ನೋಡಿ, ಕನ್ವರ್ಟ್ಸ್ ದ ಒರಿಜಿನಲ್ ಸೌಂಡ್ ಆರ್ ಡೇಟಾ ಇಂಟು ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಆ್ಯಂಡ್ ಬ್ರಾಡ್ಕಾಸ್ಟ್ಸ್ ದೆಮ್. ಈಗ ಶಬ್ದದ ಅಥವಾ ಮಾಹಿತಿಯ ಸಂಕೇತಗಳನ್ನು ರೇಡಿಯೋ ಆವರ್ತನ ಸಂಕೇತಗಳಾಗಿ ಪರಿವರ್ತಿಸಿ ಪ್ರಸಾರವನ್ನು ಮಾಡುತ್ತದೆ. ಏನಿಲ್ಲ, ಈಗ ಆ ರೇಡಿಯೋಕ್ಕೆ ಬಂದಂಥ ಸೌಂಡ್ ಆಗಲಿ ಅಥವಾ ಯಾವುದೇ ಮಾಹಿತಿ ಅಥವಾ ಯಾವುದೇ ಡೇಟಾವನ್ನು ಏನು ಮಾಡ್ತದೆ, ಇದು ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗೆ ಕನ್ವರ್ಟ್ ಮಾಡ್ತದೆ. ಓಕೆ, ಅದು ಇದರ ಮೇನ್ ವರ್ಕ್. ಆಮೇಲೆ ಟ್ರಾನ್ಸ್ಮಿಷನ್ ಮೀಡಿಯಮ್ ಯಾವುದು? ಫ್ರೀ ಸ್ಪೇಸ್ ಆರ್ ಅಟ್ಮಾಸ್ಫಿಯರ್ ಥ್ರೂ ವಿಚ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಪ್ಯಾಗೇಟ್. ಇವು ವಾಯುಮಂಡಲ ಅಥವಾ ಮುಕ್ತ ಬಾಹ್ಯಾಕಾಶದ ಮೂಲಕ ವಿದ್ಯುತ್ ಕಾಂತೀಯ ತರಂಗಗಳು ಪ್ರಸಾರವಾಗುತ್ತವೆ. ನೆಕ್ಸ್ಟ್, ರಿಸೀವರ್ ಅಂದ್ರೇನು? ಈಗ ಟ್ರಾನ್ಸ್ಮಿಟರ್ ಅಂದ್ರೇನು? ಒಂದರಿಂದ ಟ್ರಾನ್ಸ್ಮಿಟ್ ಆಗೋದು. ರಿಸೀವರ್ ಅಂದರೆ ಈ ಬಂದದ್ದನ್ನು ರಿಸೀವ್ ಮಾಡ್ಕೊಳ್ಳೋದು. ಡಿಟೆಕ್ಟ್ಸ್ ದ ಇನ್ಕಮಿಂಗ್ ರೇಡಿಯೋ ವೇವ್ಸ್ ಆ್ಯಂಡ್ ಕನ್ವರ್ಟ್ಸ್ ದೆಮ್ ಬ್ಯಾಕ್ ಇಂಟು ಒರಿಜಿನಲ್ ಸೌಂಡ್ ಆ್ಯಂಡ್ ಆಡಿಯೋ ಸಿಗ್ನಲ್ಸ್. ಅರ್ಥ ಆಯ್ತಾ? ಅಂದರೆ ಸಂಗ್ರಾಹಕ ಅಥವಾ ಸ್ವೀಕರಿಸುವ ಯಂತ್ರ. ಈಗ ರೇಡಿಯೋ ತರಂಗಗಳನ್ನು ಅದನ್ನು ಗ್ರಹಿಸಿ ಏನು ಮಾಡ್ತದೆ, ಅದರ ಮೂಲ ಶಬ್ದವಾಗಿ, ಅದು ಏನೋ ಮೂಲ ಶಬ್ದ ಅದಲ್ಲ, ಅದರ ಧ್ವನಿಯಾಗಿ ಅದನ್ನು ಚೇಂಜ್ ಮಾಡ್ತದೆ. ಓಕೆ, ಸೊ ಇದು ಟ್ರಾನ್ಸ್ಮಿಟರು ಮತ್ತು ರಿಸೀವರ್ ಕೆಲಸ. ಟ್ರಾನ್ಸ್ಮಿಟರ್ ಏನು ಮಾಡ್ತದೆ, ರಿಯಲ್ ಸೌಂಡನ್ನು ಅದು ರೇಡಿಯೋ ವೇವ್ಸ್ಗಳನ್ನಾಗಿ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ಗಳನ್ನಾಗಿ ಕನ್ವರ್ಟ್ ಮಾಡ್ತದೆ. ಇದು ರಿಸೀವರು ಆ ರೇಡಿಯೋ ವೇವ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ರಿಸೀವ್ ಮಾಡಿಕೊಂಡು ಶಬ್ದವಾಗಿ ಅಥವಾ ಸೌಂಡಾಗಿ ಬದಲಾಯಿಸ್ತದೆ. ಇದು ರಿಸೀವರು. ಇಲ್ಲಿ ಮಾಡ್ಯುಲೇಷನ್ ಅಂತ ಬರುತ್ತೆ. ಮಾಡ್ಯುಲೇಷನ್ ಅಂದರೆ ದ ಪ್ರೊಸೆಸ್ ಆಫ್ ಸೂಪರ್ ಇಂಪೋಸಿಂಗ್ ಅ ಲೋ ಫ್ರೀಕ್ವೆನ್ಸಿ ಮೆಸೇಜ್ ಸಿಗ್ನಲ್, ಅಂದರೆ ಆಡಿಯೋ ಆನ್ ಟು ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ವೇವ್. ಅಂದರೆ ಕಡಿಮೆ ಆವರ್ತನದ ಶಬ್ದ ಸಂಕೇತವನ್ನು, ಅಂದರೆ ಆಡಿಯೋ ಸಿಗ್ನಲನ್ನು ಹೆಚ್ಚಿನ ಆವರ್ತನದ ವಾಹಕ ತರಂಗಕ್ಕೆ ಸೇರಿಸುವ ಪ್ರಕ್ರಿಯೆಗೆ ಮಾಡ್ಯುಲೇಷನ್ ಅಂತ ಅಂತೀವಿ. ಇದರಲ್ಲಿ 2 ಮಾಡ್ಯುಲೇಷನ್ ಬರ್ತವೆ, ಒಂದು AM ಮತ್ತೊಂದು FM. AM ಅಂದರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಕ್ಯಾರಿಯರ್ ವೇವ್ ಆಂಪ್ಲಿಟ್ಯೂಡ್ ವ್ಯಾರೀಸ್ ಯೂಸ್ಡ್ ಇನ್ ಮೀಡಿಯಮ್ ವೇವ್ ಬ್ರಾಡ್ಕಾಸ್ಟಿಂಗ್ ಸಸ್ಪೆಕ್ಟೇಬಲ್ ಟು ನಾಯ್ಸ್. ಅಂದರೆ ಈ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನಲ್ಲಿ ಈ ವಾಹಕ ತರಂಗದ ವಿಸ್ತಾರ ಅಥವಾ ವ್ಯಾಪ್ತಿ ಚೇಂಜಸ್ ಆಗ್ತಾ ಇರ್ತದೆ, ಒಂದೇ ಇರೋದಿಲ್ಲ. ಆಮೇಲೆ ಶಬ್ದದ ಅಡಚಣೆ ಹೆಚ್ಚು, ಇಲ್ಲಿ ತುಂಬ ನಾಯ್ಸ್ ಆಗ್ತದೆ. ನೆಕ್ಸ್ಟ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. FM ನೀವು ನೋಡಿರ್ಬೋದು ರೇಡಿಯೋದಲ್ಲಿ FM ಕೇಳೋಣ ಅಂತ. FM ಅಂದರೆ
ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಕ್ಯಾರಿಯರ್ ವೇವ್ ಫ್ರೀಕ್ವೆನ್ಸಿ ವ್ಯಾರೀಸ್, ಇಲ್ಲಿ ಕೂಡ ಬದಲಾಗ್ತದೆ. ಆಫರ್ಸ್ ಹೈ ಆಡಿಯೋ ಕ್ವಾಲಿಟಿ ಆ್ಯಂಡ್ ನಾಯ್ಸ್ ಇಮ್ಯುನಿಟಿ, ಇಲ್ಲಿ ಶಬ್ದದ ಸ್ಪಷ್ಟತೆ ಇರ್ತದೆ ಮತ್ತು ಅಡಚಣೆ ರಹಿತ ಪ್ರಸಾರ ನೀಡುತ್ತದೆ. ಈಗ ನೀವು ನೋಡ್ಬೋದು ರೇಡಿಯೋದಲ್ಲಿ ಎಫ್ ಎಮನ್ನು ಕೇಳ್ತಾ ಇರ್ತೀರ, ಆ ಒಂದು ಎಫ್ ಎಮಲ್ಲಿ ನಿಮಗೆ ಒಂದು ಕ್ಲಿಯರ್ ಆದಂಥ ಒಂದು ಶಬ್ದ ಬರ್ತದೆ. ಅಂದರೆ ಒಂದು ಸ್ವಲ್ಪ ನೀವು ಏನು ವಿದೌಟ್ ಎನಿ ಡಿಸ್ಟರ್ಬೆನ್ಸ್ ಆರಾಮಾಗಿ ಎಫ್ ಎಮನ್ನು ಕೇಳ್ಬೋದು ನೀವು. ಆಮೇಲೆ ಡಿಮಾಡ್ಯುಲೇಷನ್ ಅಂದರೆ ಅದರ ಉಲ್ಟಾ. ಮಾಡ್ಯುಲೇಷನ್ ಒಂದು ಉಲ್ಟಾ, ದ ಪ್ರೊಸೆಸ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ದ ಒರಿಜಿನಲ್ ಆಡಿಯೋ ಸಿಗ್ನಲ್ ಫ್ರಮ್ ದ ಮಾಡ್ಯುಲೇಟೆಡ್ ರೇಡಿಯೋ ವೇವ್ಸ್ ಎಟ್ ದ ರಿಸೀವರ್ ಎಂಡ್. ರೇಡಿಯೋ ತರಂಗದಿಂದ ಮೂಲ ಆಡಿಯೋ ಸಂಕೇತವನ್ನು ಬೇರ್ಪಡಿಸುವ ಪ್ರಕ್ರಿಯೆ. ಸೊ ಈ ಒಂದು ಇಮೇಜನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗ್ಬೋದು. ನೋಡಿ, ಟ್ರಾನ್ಸ್ಮಿಟರ್ ಇದು. ಓಕೆ, ಈಗ ಒಂದು ಟವರ್ ಅದ, ಇಲ್ಲಿಂದ ಈ ಟ್ರಾನ್ಸ್ಮಿಟ್ ಡೇಟಾ ಏನಾಗ್ತದೆ, ರೇಡಿಯೋ ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಆಗ್ತದೆ. ಓಕೆ, ರಿಸೀವರ್ ಏನು ಮಾಡ್ತದೆ, ರೇಡಿಯೋ ಫ್ರೀಕ್ವೆನ್ಸಿಯನ್ನು ಸೌಂಡಾಗಿ ಕನ್ವರ್ಟ್ ಮಾಡ್ತದೆ. ಸೊ ಟ್ರಾನ್ಸ್ಮಿಷನ್ ಮೀಡಿಯಮ್ ಯಾವುದು ಬೇಕಿಲ್ಲಿ, ಫ್ರೀ ಸ್ಪೇಸ್ ಅಂದರೆ ಮುಕ್ತ ಬಾಹ್ಯಾಕಾಶ. ಆಮೇಲೆ ಮಾಡ್ಯುಲೇಷನ್ ಏನು ಬೇಕು, ಮಾಡ್ಯುಲೇಷನ್ ಅಂದ್ರೇನು, ಆಡಿಯೋ ಟು ರೇಡಿಯೋ ಫ್ರೀಕ್ವೆನ್ಸಿ ಕ್ಯಾರಿಯರ್ ಮಾಡ್ತೈತಿ. ಆಮೇಲೆ ಡಿಮಾಡ್ಯುಲೇಷನ್, ಇದು ರೇಡಿಯೋ ಫ್ರೀಕ್ವೆನ್ಸಿ ಟು ಆಡಿಯೋ. ಓಕೆ, ಸೊ AM FM ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಎಲ್ಲಕ್ಕಿಂತ FM ಇದು ಕ್ಲಿಯರ್ ಮತ್ತು ಹೈ ಕ್ವಾಲಿಟಿ ಇರುತ್ತೆ. ನೆಕ್ಸ್ಟ್ ರೇಡಿಯೋ ಪ್ರಸಾರಕ ಅಂದರೆ ರೇಡಿಯೋ ಟ್ರಾನ್ಸ್ಮಿಟರ್. ಅದರ ಒಂದು ಟ್ರಾನ್ಸ್ಮಿಟರ್ದು ಫಂಕ್ಷನ್ ಏನು ಮತ್ತೆ. ಓಕೆ, ಸೊ ಇಲ್ಲಿ ನೀವು ಇಮೇಜನ್ನು ನೋಡ್ಬೋದು. ಇಮೇಜ್ಗಿಂತ ಮುಂಚೆ ಸ್ವಲ್ಪ ಇಲ್ಲಿ ಮಾಹಿತಿಯನ್ನು ತಗೊಳ್ಳೋಣ. ಫಂಕ್ಷನ್ ಏನಪ್ಪ ರೇಡಿಯೋ ಟ್ರಾನ್ಸ್ಮಿಟರ್ದು, ರೇಡಿಯೋ ಟ್ರಾನ್ಸ್ಮಿಟರ್ ಜನರೇಟ್ಸ್ ರೇಡಿಯೋ ವೇವ್ಸ್ ಆ್ಯಂಡ್ ಮಾಡಿಫೈಸ್ ದೆಮ್ ವಿತ್ ಸ್ಪೀಚ್ ಆರ್ ಸೌಂಡ್ ಡೇಟಾ ಟು ಟ್ರಾನ್ಸ್ಮಿಟ್ ಥ್ರೂ ಆ್ಯನ್ ಆ್ಯಂಟೆನಾ. ಅಂದರೆ ಈ ಟ್ರಾನ್ಸ್ಮಿಟರ್ ಏನು ಮಾಡ್ತದೆ, ಧ್ವನಿ ಸಂಕೇತಗಳನ್ನು ರೇಡಿಯೋ ತರಂಗಗಳನ್ನಾಗಿ ಮಾರ್ಪಡಿಸಿ ಆ್ಯಂಟೆನಾ ಮೂಲಕ ಬಾಹ್ಯಾಕಾಶಕ್ಕೆ ಪ್ರಸಾರ ಮಾಡ್ತದೆ. ಓಕೆ, ನೆಕ್ಸ್ಟ್ ಮೈಕ್ರೋಫೋನ್ ಏನು ಮಾಡ್ತದೆ, ಇಟ್ ಕನ್ವರ್ಟ್ಸ್ ಸೌಂಡ್ ಎನರ್ಜಿ ಇಂಟು ಇಲೆಕ್ಟ್ರಿಕಲ್ ಸಿಗ್ನಲ್ಸ್. ಧ್ವನಿ ಶಕ್ತಿಯನ್ನು ವಿದ್ಯುತ್ ಸಂಕೇತಗಳಾಗಿ ಬದಲಾಯಿಸುತ್ತದೆ. ನೆಕ್ಸ್ಟ್ ಆಡಿಯೋ ಆಂಪ್ಲಿಫೈಯರ್, ಇಟ್ ಬೂಸ್ಟ್ಸ್ ವೀಕ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಫ್ರಮ್ ದ ಮೈಕ್ರೋಫೋನ್. ಇದು ಮೈಕ್ರೋಫೋನ್ನಿಂದ ಬರುವಂತಹ ದುರ್ಬಲ ಸಂಕೇತಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವುದು, ಆಡಿಯೋ ಆಂಪ್ಲಿಫೈಯರ್. ಆಮೇಲೆ RF ಆಸಿಲೇಟರ್, ಇಟ್ ಜನರೇಟ್ಸ್ ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ವೇವ್ಸ್. ಇದು ಹೆಚ್ಚಿನ ಆವರ್ತನದ ವಾಹಕ ತರಂಗಗಳನ್ನು ಉತ್ಪಾದಿಸುತ್ತದೆ. ನೆಕ್ಸ್ಟ್ ಮಾಡ್ಯುಲೇಟರ್. ಇದು ಮಾಡ್ಯುಲೇಟರ್ ಏನು ಮಾಡ್ತದೆ, ಇಟ್ ಕಂಬೈನ್ಸ್ ದ ಆಡಿಯೋ ಸಿಗ್ನಲ್ ವಿತ್ ಕ್ಯಾರಿಯರ್ ವೇವ್. ಅದು AM ಆಗಲಿ ಅಥವಾ FM ಆಗಲಿ, ಅದರ ಆಡಿಯೋ ಸಿಗ್ನಲ್ ಕ್ಯಾರಿಯರ್ ವೇವ್ ಜೊತೆ ಕಂಬೈನ್ ಮಾಡ್ತದೆ ಅಥವಾ ಸಂಯೋಜಿಸುತ್ತದೆ. ನೆಕ್ಸ್ಟ್ ಪವರ್ ಆಂಪ್ಲಿಫೈಯರ್, ಇಟ್ ಬೂಸ್ಟ್ಸ್ ದ ಮಾಡ್ಯುಲೇಟೆಡ್ ಸಿಗ್ನಲ್ ಸ್ಟ್ರೆಂತ್ ಬಿಫೋರ್ ಸೆಂಡಿಂಗ್ ಇಟ್ ಟು ದಿ ಆಂಟೆನಾ. ಒಂದು ಆಂಟೆನಾಕ್ಕೆ ಆ ಒಂದು ಸಂಕೇತಗಳನ್ನು ಅಥವಾ ಸಿಗ್ನಲ್ಗಳನ್ನು ಪ್ರಸಾರ ಮಾಡುವ ಮೊದಲು ಅದರ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ತದೆ, ಗರಿಷ್ಠಗೊಳಿಸ್ತದೆ. ಯಾವುದು, ಪವರ್ ಆಂಪ್ಲಿಫೈಯರ್. ನೆಕ್ಸ್ಟ್ ಟ್ರಾನ್ಸ್ಮಿಟಿಂಗ್ ಆಂಟೆನಾ, ಇಟ್ ಕನ್ವರ್ಟ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು electromagnetic waves and radiates them into space. ಅಂದರೆ ವಿದ್ಯುತ್ ಸಂಕೇತಗಳನ್ನು ವಿದ್ಯುತ್ ಕಾಂತೀಯ ತರಂಗಗಳಾಗಿ ಅಂದರೆ ರೇಡಿಯೋ ತರಂಗಗಳಾಗಿ ಪರಿವರ್ತಿಸಿ ಗಾಳಿಯಲ್ಲಿ ಹರಡುತ್ತದೆ. ಯಾವುದು, ಇದು ಟ್ರಾನ್ಸ್ಮಿಟರ್. ಇಲ್ಲಿ ನೋಡಿ,
ಇದು ರೇಡಿಯೋ ಟ್ರಾನ್ಸ್ಮಿಟರ್ ಏನು ಮಾಡ್ತದೆ, ಸಂಪೂರ್ಣ ಶಬ್ದ ಪ್ರಸಾರ. ಓಕೆ, ಮೈಕ್ರೋಫೋನ ಸೌಂಡ್ ಟು ಎಲೆಕ್ಟ್ರಿಕಲ್ ಅಂತ, ಸೌಂಡ್ ಸಿಗ್ನಲ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್. ನೆಕ್ಸ್ಟ್ ಆರ್ ಎಫ್ ಆಸಿಲೇಟರ್, ಇದು ಆರ್ ಎಫ್ ಆಸಿಲೇಟರ್ ಹೈ ಫ್ರೀಕ್ವೆನ್ಸಿ ವೇವ್ಸ್ ಇವು. ಆಮೇಲೆ ಮಾಡ್ಯುಲೇಟರ್ ಏನು ಮಾಡ್ತದೆ, ಎಮ್ ಎಫ್ ಎಮ್ ಕಂಬೈನ್ ಮಾಡ್ತದೆ. ಆಮೇಲೆ ಪವರ್ ಆಂಪ್ಲಿಫೈಯರ್, ಇದು ಶಕ್ತಿವರ್ಧಕ. ಇದು ಇಟ್ ಸ್ಟ್ರೆಂಥನ್ಸ್ ದ ಮಾಡ್ಯುಲೇಟೆಡ್ ಪವರ್. ಓಕೆ, ಆಮೇಲೆ ಟ್ರಾನ್ಸ್ಮಿಟಿಂಗ್ ಆ್ಯಂಟೆನಾ, ಇದು ಬಾಹ್ಯಾಕಾಶಕ್ಕೆ ಪ್ರಸಾರವನ್ನು ಮಾಡ್ತದೆ. ನೆಕ್ಸ್ಟ್ ರೇಡಿಯೋ ರಿಸೀವರ್, ಇದು ಸ್ವೀಕರಿಸುವ ಯಂತ್ರ. ಓಕೆ, ಸೊ ಇದನ್ನು ಸ್ವಲ್ಪ ಇಮೇಜ್ ನೋಡ್ಕೊಳ್ಳಿ, ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಇದರ ಫಂಕ್ಷನ್ ಏನು, ಇಟ್ ಕ್ಯಾಪ್ಚರ್ಸ್ ದ ರೇಡಿಯೋ ವೇವ್ಸ್ ಫ್ರಮ್ ದ ಏರ್ ಆ್ಯಂಡ್ ಸೆಲೆಕ್ಟ್ಸ್ ಡಿಸೈರ್ಡ್ ಸಿಗ್ನಲ್ ಆ್ಯಂಡ್ ಡಿಮಾಡ್ಯುಲೇಟ್ಸ್ ಇಟ್ ಆ್ಯಂಡ್ ಔಟ್ಪುಟ್ಸ್ ದ ಸೌಂಡ್. ಅಂದರೆ ವಾತಾವರಣದಲ್ಲಿರುವ ರೇಡಿಯೋ ತರಂಗಗಳನ್ನು ಗ್ರಹಿಸಿ ಬೇಕಾದ ರೇಡಿಯೋ ಸ್ಟೇಷನ್ ಆಯ್ಕೆ ಮಾಡಿ ಅದನ್ನು ಡಿಮಾಡ್ಯುಲೇಟ್ ಮಾಡಿ ಶಬ್ದವನ್ನು ಹೊರಹಾಕುತ್ತದೆ. ಯಾವುದಿದು, ರಿಸೀವರ್. ಆಮೇಲೆ ರಿಸೀವಿಂಗ್ ಆ್ಯಂಟೆನಾ ಅಂತ ಬರುತ್ತೆ. ಇದೇನು ಮಾಡ್ತದೆ, ಇಟ್ ಇಂಟರ್ಸೆಪ್ಟ್ಸ್ electromagnetic radio waves and converts them into electric signal. ರೇಡಿಯೋ ತರಂಗಗಳನ್ನು ಗ್ರಹಿಸಿ ವಿದ್ಯುತ್ ಸಂಕೇತಗಳಾಗಿ ಬದಲಾಯಿಸುತ್ತದೆ. ಆಮೇಲೆ ಟ್ಯೂನರ್ ಅಥವಾ ಟ್ಯೂನಿಂಗ್ ಸರ್ಕ್ಯೂಟ್ ಅಂತ ಅಂತಾರೆ. ಟ್ಯೂನರ್, ಇಟ್ ಯೂಸಸ್ ಅ ವೇರಿಯಬಲ್ ಕೆಪಾಸಿಟರ್ ಆರ್ ಇಂಡಕ್ಟರ್ ಟು ಸೆಲೆಕ್ಟ್ ಅ ಸ್ಪೆಸಿಫಿಕ್ ರೇಡಿಯೋ ಸ್ಟೇಷನ್ ಫ್ರೀಕ್ವೆನ್ಸಿ. ಈ ಟ್ಯೂನರ್ ಏನು ಮಾಡ್ತದೆ, ನಾವು ಬಯಸುವ ರೇಡಿಯೋ ಫ್ರೀಕ್ವೆನ್ಸಿಯನ್ನು, ಉದಾಹರಣೆಗಾಗಿ 93.5 FM ಆಯ್ಕೆ ಮಾಡಲು ನೆರವಾಗ್ತದೆ. ಅಂದರೆ ಈ ಟ್ಯೂನರ್ ಸಹಾಯದಿಂದ ನಾವು ನಮಗೆ ಬೇಕಾದಂಥ ಒಂದು ಈ ರೇಡಿಯೋ ಫ್ರೀಕ್ವೆನ್ಸಿ ಅಂದರೆ FM ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ RF ಆರ್ IF ಆ್ಯಂಪ್ಲಿಫೈಯರ್, ಇಟ್ ಆ್ಯಂಪ್ಲಿಫೈಸ್ ದ ವೀಕ್ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ ರಿಸೀವ್ಡ್. ಸ್ವೀಕರಿಸಿದ ದುರ್ಬಲ ರೇಡಿಯೋ ಸಂಕೇತವನ್ನು ವರ್ಧಿಸುತ್ತದೆ. ನೆಕ್ಸ್ಟ್ ಡಿಟೆಕ್ಟರ್ ಅಂತಲೇ ಡಿಮಾಡ್ಯುಲೇಟರ್. ಇಟ್ ಸೆಪ್ರೇಟ್ಸ್ ಒರಿಜಿನಲ್ ಆಡಿಯೋ ಸಿಗ್ನಲ್ ಫ್ರಮ್ ದ ಕ್ಯಾರಿಯರ್ ವೇವ್. ಇದು ರೇಡಿಯೋ ತರಂಗದಿಂದ ಮೂಲ ಆಡಿಯೋ ಸಂಕೇತವನ್ನು ಪ್ರತ್ಯೇಕಿಸುತ್ತದೆ. ಆಮೇಲೆ ಆಡಿಯೋ ಆ್ಯಂಪ್ಲಿಫೈಯರ್, ಇಟ್ ಆ್ಯಂಪ್ಲಿಫೈಸ್ ದ ಸೆಪರೇಟೆಡ್ ಆಡಿಯೋ ಸಿಗ್ನಲ್ ಟು ಡ್ರೈವ್ ದ ಸ್ಪೀಕರ್. ಪ್ರತ್ಯೇಕಿಸಿದ ಆಡಿಯೋ ಸಂಕೇತವನ್ನು ಸ್ಪೀಕರ್ಗೆ ನೀಡಲು ಶಕ್ತಿ ವರ್ಧಿಸುತ್ತದೆ. ನೆಕ್ಸ್ಟ್ ಲೌಡ್ ಸ್ಪೀಕರ್, ಇದೇನು ಮಾಡ್ತದೆ, ಇಟ್ ಕನ್ವರ್ಟ್ಸ್ ಇಲೆಕ್ಟ್ರಿಕಲ್ ಆಡಿಯೋ ಸಿಗ್ನಲ್ ಬ್ಯಾಕ್ ಇಂಟು ಸೌಂಡ್ ವೇವ್ಸ್. ಲೌಡ್ ಸ್ಪೀಕರ್ ಅಂದರೆ ಏನಪ್ಪ, ವಿದ್ಯುತ್ ಸಂಕೇತಗಳನ್ನು ತೆಗೆದುಕೊಳ್ತದೆ, ಮರಳಿ ನಾವು ಕೇಳಬಲ್ಲಂಥ ಧ್ವನಿ ಅಥವಾ ಶಬ್ದವನ್ನು ಪರಿವರ್ತಿಸ್ತದೆ. ಸೊ ನೀವು ಇಲ್ಲಿ ನೋಡ್ಬೋದು ಫಂಕ್ಷನ್, ಇಟ್ ಕ್ಯಾಪ್ಚರ್ ವೇವ್ಸ್, ಸೆಲೆಕ್ಟ್ ಸ್ಟೇಷನ್. ಓಕೆ, ಆಮೇಲೆ ಆ್ಯಂಟೆನಾ ಏನು ಕೆಲಸ ಮಾಡ್ತದೆ, ವಿದ್ಯುತ್ ಸಂಕೇತ ಪರಿವರ್ತನೆ. ಆಮೇಲೆ ಟ್ಯೂನರ ಸೆಲೆಕ್ಟ್ ದ ಫ್ರೀಕ್ವೆನ್ಸಿ, ನಮ್ಗೆ ಯಾವ್ದು ಬೇಕು ಅದನ್ನು FM ನಾವು ಚೂಸ್ ಮಾಡ್ಕೋಬೋದು. ಆಮೇಲೆ RF IF ಆ್ಯಂಪ್ಲಿಫೈಯರ, ಇಟ್ ಆ್ಯಂಪ್ಲಿಫೈಸ್ ದ ವೀಕ್ ಸಿಗ್ನಲ್ಸ್. ಆಮೇಲೆ ಡಿಟೆಕ್ಟರ್, ಇದು ರಿಮೂವ್ ಕ್ಯಾರಿಯರ್. ಆಮೇಲೆ ಸ್ಪೀಕರ್ ಏನು ಮಾಡ್ತದೆ, ಇಲೆಕ್ಟ್ರಿಕಲ್ ಸಿಗ್ನಲ್ ಟು ಸೌಂಡ್ಗೆ ಏನಪ್ಪ ಕನ್ವರ್ಟ್ ಮಾಡ್ತದೆ. ಆಡಿಯೋ ಆ್ಯಂಪ್ಲಿಫೈಯರ, ಇದು ಸ್ಪೀಕರ್ಗೆ ಶಕ್ತಿ ವರ್ಧನೆ ಮಾಡ್ತದೆ. ಓಕೆ, ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಬೋದು ನೀವು. ಒಂದು KA ಎಕ್ಸಾಮಲ್ಲಿ ಯಾವ ರೀತಿ ಎಲ್ಲ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇವು ಎಲ್ಲ KA ಪರೀಕ್ಷೆಗೆ ಪ್ರಮುಖವಾದಂಥ ಪಾಯಿಂಟ್ಸ್, ಹೈಲ್ಡ್ ಪಾಯಿಂಟ್ಸ್ ನೋಡಿ. ಮೈಕ್ರೋಫೋನ್ ಏನು ಮಾಡ್ತದೆ, ಸೌಂಡ್ ಟು ಎಲೆಕ್ಟ್ರಿಕಲ್. ಮೈಕ್ರೋಫೋನ ಸೌಂಡ್ ಟು ಎಲೆಕ್ಟ್ರಿಕ್. ಆಮೇಲೆ ಲೌಡ್ ಸ್ಪೀಕರ ಎಲೆಕ್ಟ್ರಿಕ್ ಟು ಸೌಂಡ್. ಆಮೇಲೆ ಆ್ಯಂಟೆನಾ
ಇಲೆಕ್ಟ್ರಿಕ್ ಟು ಇ ಎಮ್ ಎಫ್. ಆಮೇಲೆ ಎಫ್ ಎಮ್ ವರ್ಸಸ್ ಎ ಎಮ್. ಇದು ಎ ಎಮ್ ಏನಾಗ್ತದೆ, ಅದು ಸ್ವಲ್ಪ ನಾಯ್ಸಿ ಇರ್ತದೆ, ಬಟ್ ಎಫ್ ಎಮ್ ಬೆಟರ್ ಆಡಿಯೋ. ಓಕೆ, ಸೊ ಇದನ್ನೇ ನೀವು ಇಲ್ಲಿ ನೋಡ್ಬೋದು, ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು. ಓಕೆ, ನೆಕ್ಸ್ಟ್ ಇದೆಲ್ಲ ರೇಡಿಯೋದಾಯ್ತು. ಇದು ನೆಕ್ಸ್ಟ್ ಟೆಲಿವಿಷನ್ ಅಂತ ಬರುತ್ತೆ. ಟೆಲಿವಿಷನ್ ದಟ್ ಈಸ್ ಟಿ ವಿ. ಇದರ ಟಿ ವಿ ಯಾರು ಕಂಡು ಹಿಡಿದ್ರು, ಇದರ ಡೆಫಿನೇಷನ್ ಏನು, ಇದರ ಒಂದು ಪ್ರಿನ್ಸಿಪಲ್ ಏನು, ಸೊ ಎಲ್ಲ ಇಲ್ಲಿ ನಾವು ನೋಡುವ. ನೋಡಿ ಇಲ್ಲಿ ಇಮೇಜಲ್ಲಿ ನೋಡುವ ಹಾಗೆ ಇದನ್ನು JL ಬೇಯರ್ಡ್ ಆ್ಯಂಡ್ P ಫಾರ್ನ್ ಸ್ವಾರ್ತ್. JL ಬೇಯರ್ಡ್ ಮೇನ್ ಆ್ಯಕ್ಚುಲಿ ಅವರು, ಬಟ್ ಈ ಫಾರ್ನ್ ಸ್ವಾರ್ತ್ ಇವರು ಕಂಡುಹಿಡಿದ್ರು. ಓಕೆ, ಇದರ ಒಂದು ಪ್ರಸಾರ ತತ್ವ ಬೆಳಕಿನಿಂದ ವಿದ್ಯುತ್ತಿನಿಂದ ಬೆಳಕು, ಹಿಂಗೆ. ಓಕೆ, ಸೊ ನಾವಿಲ್ಲಿ ನೋಡೋಣ. Television is an electronic system of transmitting visual images and sound over distances using electrical or electromagnetic signal. ಟಿ ವಿ ಎಂಬುದು ಅಥವಾ ದೂರದರ್ಶನ ಎಂಬುದು ವಿದ್ಯುತ್ ಮತ್ತು ಅಥವಾ ವಿದ್ಯುತ್ಕಾಂತೀಯ ಸಂಕೇತಗಳನ್ನು ಬಳಸಿ ದೂರದ ಸ್ಥಳಗಳಿಗೆ ಒಂದು ದೃಶ್ಯ ಅಥವಾ ಚಿತ್ರ ಮತ್ತು ಶಬ್ದಗಳನ್ನು ಅಥವಾ ಧ್ವನಿಗಳನ್ನು ಪ್ರಸಾರ ಮಾಡುವ ಇಲೆಕ್ಟ್ರಾನಿಕ್ ವ್ಯವಸ್ಥೆಯಾಗಿದೆ. ಓಕೆ, 1826 ಜಾನ್ ಲಾಗಿ ಬೇಯರ್ಡ್ ಇವರು ಮೆಕ್ಯಾನಿಕಲ್ ಟೆಲಿವಿಷನನ್ನು ಕಂಡುಹಿಡಿದ್ರು. ಮೆಕ್ಯಾನಿಕಲ್ ಮೇನ್ ಆ್ಯಕ್ಚುಲಿ ಫಸ್ಟ್ ಕಂಡುಹಿಡಿದವ್ರೆ JL ಬೇಯರ್ಡ್, ಬಟ್ ಇವರು ಫಿಲೋ ಫಾರ್ನ್ಸ್ವರ್ತ್ ಇವ್ರು ಏನದವ್ರಲ್ಲ 1927 ಇಲೆಕ್ಟ್ರಾನಿಕ್ ಟೆಲಿವಿಷನನ್ನು ಕಂಡುಹಿಡಿದ್ರು. ನಾಳೆ ಎಕ್ಸಾಮ್ ಈಗೂ ಕೇಳ್ಬೋದು, ಹೂ ಇನ್ವೆಂಟೆಡ್ ದ ಟಿ ವಿ ಫಸ್ಟ್. ಓಕೆ, ಅಲ್ಲಿ ಮೆಕ್ಯಾನಿಕಲ್ ಆಗಲಿ ಇಲೆಕ್ಟ್ರಾನಿಕ್ ಆಗಲಿ ಅದು JL ಬೇಯರ್ಡ್ ಅಂತ ಬರ್ತದೆ. ಹೂ ಇನ್ವೆಂಟೆಡ್ ದ ಇಲೆಕ್ಟ್ರಾನಿಕ್ ಟೆಲಿವಿಷನ್ ಫಸ್ಟ್ ಅಥವಾ ಅರ್ಲಿಯರ್, ಸೊ ಫಿಲೋ ಫಾರ್ನ್ಸ್ವರ್ತ್ ಇವರು ಕಂಡುಹಿಡಿದರು. ಮತ್ತು ಟ್ರಾನ್ಸ್ಮಿಷನ್ ಪ್ರಿನ್ಸಿಪಲ್, ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಟ್ರಾನ್ಸ್ಮಿಟ್ ಆಗ್ತದೆ ಡೇಟಾ. ವಿಜುವಲ್ ಇಮೇಜಸ್ ಆರ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ ಯೂಸಿಂಗ್ ಅ TV camera transmitted along with audio signal and converted back into light and sound at a receiver. ಅಂದರೆ ಟಿ ವಿ ಕ್ಯಾಮರಾ ಬಳಸಿ ದೃಶ್ಯಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ಧ್ವನಿ ಸಂಕೇತಗಳೊಂದಿಗೆ ಪ್ರಸಾರ ಮಾಡಲಾಗುತ್ತದೆ ಮತ್ತು ಸ್ವೀಕರಿಸುವ ಯಂತ್ರದಲ್ಲಿ ಮರಳಿ ಬೆಳಕು ಹಾಗೂ ಶಬ್ದವಾಗಿ ಪರಿವರ್ತಿಸಲಾಗುತ್ತದೆ. ಇಲ್ಲಿ ಟೆಲಿವಿಷನ್ ಸಿಗ್ನಲ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಟಿ ವಿ ಸಂಕೇತ ಪ್ರಸಾರ ವ್ಯವಸ್ಥೆ, ಟಿ ವಿ ಸಿಗ್ನಲ್ ಟ್ರಾನ್ಸ್ಮಿಷನ್. ನೋಡಿ, ಪಿಕ್ಚರ್ ಅಂದರೆ ವಿಡಿಯೋ, ಅದರಿಂದ ಏನಾಗ್ತದೆ AM ಮಾಡ್ಯುಲೇಷನ್. ಆಮೇಲೆ ಸೌಂಡ್ ಸಿಗ್ನಲ್ ಹೆಂಗೆ ಮಾಡ್ತದೆ, ಧ್ವನಿ ಸಂಕೇತದಿಂದ FM ಮಾಡ್ಯುಲೇಷನ್. ಆಮೇಲೆ ಸ್ಕ್ಯಾನಿಂಗ್ ಪ್ರೊಸೆಸ್, ಆಮೇಲೆ ಅದೇನಾಗ್ತದೆ ಇಮೇಜ್ ಆಗ್ತದೆ, ಆಮೇಲೆ ಅದು ಇಲೆಕ್ಟ್ರಿಕಲ್ ಪಲ್ಸಸ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಪಿಕ್ಚರ್ ಸಿಗ್ನಲ್, ವಿಡಿಯೋ ಸಿಗ್ನಲ್ ಟ್ರಾನ್ಸ್ಮಿಟೆಡ್ ಯೂಸಿಂಗ್ AM ಡ್ಯೂ ಟು ಬ್ಯಾಂಡ್ವಿಡ್ತ್ ಆ್ಯಂಡ್ ಸ್ಟೆಬಿಲಿಟಿ ರಿಕ್ವೈರ್ಮೆಂಟ್. ವಿಡಿಯೋ ಸಂಕೇತಗಳನ್ನು ಪ್ರಸಾರ ಮಾಡಲಿಕ್ಕೆ ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನನ್ನು ಬಳಸಲಾಗುತ್ತದೆ. ಆಮೇಲೆ ಸೌಂಡ್ ಸಿಗ್ನಲ್, ಈ ಸೌಂಡ್ ಸಂಬಂಧ FM ಅನ್ನು ಯೂಸ್ ಮಾಡ್ತೀವಿ ನಾವು, ಯಾಕೆಂದರೆ ಇಟ್ ಗಿವ್ಸ್ ದ ಹೈ ಸೌಂಡ್ ಕ್ವಾಲಿಟಿ ಆ್ಯಂಡ್ ನಾಯ್ಸ್ ರಿಡಕ್ಷನ್. ವಿಡಿಯೋ ಸಂಕೇತಗಳನ್ನು ಅಥವಾ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋಸ್ ಅಥವಾ ಒಂದು ಪಿಕ್ಚರ್ ಸಿಗ್ನಲ್ ಅಥವಾ ಒಂದು ವಿಡಿಯೋ ಸಿಗ್ನಲ್ ಇವುಗಳನ್ನು ಪ್ರಸಾರ ಮಾಡಲಿಕ್ಕೆ AM ಯೂಸ್ ಮಾಡ್ತೀವಿ. ಮತ್ತು ಬೆಟರ್ ಸೌಂಡ್ ಅನ್ನು ಅಥವಾ ಧ್ವನಿಯನ್ನು ಪ್ರಸಾರ ಮಾಡಲಿಕ್ಕೆ FM ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಕ್ಯಾನಿಂಗ್.
The process of breaking down a visual image into lines and pixels, converting them into sequence of electrical pulses. ಓಕೆ, ಸೊ ನಿಮಗೆ ಗೊತ್ತು 25 FPS. FPS ಅಂದರೆ ಏನು? ಫ್ರೇಮ್ಸ್ ಪರ್ ಸೆಕೆಂಡ್. ನೆನಪಿರಲಿ, ನಾಳೆ ಎಕ್ಸಾಮಲ್ಲಿ ಕೇಳ್ತಾರೆ. FPS ಸ್ಟ್ಯಾಂಡ್ಸ್ ಫಾರ್ ಫ್ರೇಮ್ಸ್ ಪರ್ ಸೆಕೆಂಡ್. ನೆಕ್ಸ್ಟ್, ಕೀ ಕಂಪೋನೆಂಟ್ಸ್ ಆಫ್ ಟೆಲಿವಿಷನ್ ಸಿಸ್ಟಮ್. ಇದರಲ್ಲಿ ಕೀ ಕಂಪೋನೆಂಟ್, ಟಿ ವಿ ವ್ಯವಸ್ಥೆಯ ಮುಖ್ಯ ಭಾಗಗಳು ಯಾವುವು? ಮುಖ್ಯ ಭಾಗಗಳು ಟಿ ವಿ ಕ್ಯಾಮ್ರಾ, ಪಿಕ್ಚರ್ ಟ್ಯೂಬ್ ಅಂದರೆ CRT, ಆಮೇಲೆ ಆಧುನಿಕ ಪ್ರದರ್ಶನ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಟಿ ವಿ ಕ್ಯಾಮ್ರಾ ಅಂತ ಒಂದು ಬರ್ತದೆ. ಇಲ್ಲಿ ನಾರ್ಮಲ್ ಲೈಟ್ ಸಿಗ್ನಲ್, ಲೈಟಿಂದ ಸಿಗ್ನಲ್ ಕನ್ವರ್ಟ್ ಮಾಡ್ತದೆ. ಆಮೇಲೆ ಇದು ಇಲೆಕ್ಟ್ರಾನಿಕ್ ಗನ್ ಟು ಚಿತ್ರಗಳು. ಆಮೇಲೆ ಈಗ ಮಾಡರ್ನ್ ಡಿಸ್ಪ್ಲೇ ಬಂದಿದ್ದಾವೆ, LCD, LED, OLED, ಇವೆಲ್ಲ ಮಾಡರ್ನ್. ಓಕೆ, ಟಿ ವಿ ಕ್ಯಾಮ್ರಾ ಏನು ಮಾಡ್ತದ? ಇಟ್ ಕನ್ವರ್ಟ್ಸ್ ದ ಲೈಟ್ ಎನರ್ಜಿ ಇಂಟು ಇಲೆಕ್ಟ್ರಿಕಲ್ ಸಿಗ್ನಲ್ಸ್. ಆಮೇಲೆ ಪಿಕ್ಚರ್ ಟ್ಯೂಬ್, CRT ಅಂದರೆ ಏನು? ಕ್ಯಾಥೋಡ್ ರೇ ಟ್ಯೂಬ್. It is a traditional display tube that uses an electronic gun to project electrons onto a fluorescent screen to form images. ಸೊ ನೀವು ಹಳೆಯ ಒಂದು ಟಿ ವಿಗಳನ್ನು ನೋಡ್ಬೋದು, ಈ ರೀತಿ ದೊಡ್ಡದಾಗಿರ್ತವೆ ಹಿಂದೆ. ಅದರಲ್ಲಿ ಈ ಕ್ಯಾಥೋಡ್ ರೇ ಟ್ಯೂಬನ್ನು ಯೂಸ್ ಮಾಡ್ತಾಯಿದ್ರು. ಓಕೆ, ಸಾಂಪ್ರದಾಯಿಕ ಟಿ ವಿಗಳಲ್ಲಿ. ಬಟ್ ಈಗೆಲ್ಲ ಮಾಡರ್ನ್ ಡಿಸ್ಪ್ಲೇ ಟೆಕ್ನಾಲಜೀಸ್ ಅದಾವೆ. ಆಧುನಿಕ ಪ್ರದರ್ಶನ ತಂತ್ರಜ್ಞಾನ ಅಂದರೆ ಈ LCD ಮತ್ತು LED ಟಿ ವಿಗಳನ್ನು ಈಗ ಮ್ಯಾಕ್ಸಿಮಮ್ LCDಗಿಂತ LED ಬರ್ತಾ ಇದ್ದಾವೆ. LCD ಅಂದರೆ ಏನು? ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇವೆಲ್ಲ ನೆನಪಿರ್ಬೇಕಾ ನಿಮಗೆ? ಇದರಲ್ಲಿ ಲಿಕ್ವಿಡ್ ಕ್ರಿಸ್ಟಲನ್ನು ಯೂಸ್ ಮಾಡ್ತೀವಿ ನಾವು ಟು ಬ್ಲಾಕ್ ಆರ್ ಅಲೌ ದ ಲೈಟ್ ಟು ಪಾಸ್. ಆಮೇಲೆ LED, ಲೈಟ್ ಇಮಿಟಿಂಗ್ ಡಯೋಡ್. ಇಲ್ಲಿ LED ಬಲ್ಬ್ಗಳನ್ನು ಬಳಸಿ ಬೆಳಕು ನೀಡುತ್ತದೆ ಇದು. ಆಮೇಲೆ OLED, ಆರ್ಗ್ಯಾನಿಕ್ LED. ಈಚ್ ಪಿಕ್ಸೆಲ್ ಇಮಿಟ್ಸ್ ಇಟ್ಸ್ ಓನ್ ಲೈಟ್, ಪ್ರೊವೈಡಿಂಗ್ ಡೀಪ್ ಬ್ಲ್ಯಾಕ್ಸ್ ಆ್ಯಂಡ್ ವೈಡರ್ ವಿವಿಂಗ್ ಸಿಗ್ನಲ್. ಪ್ರತಿಯೊಂದು ಪಿಕ್ಸೆಲ್ ತಾನೇ ಬೆಳಕನ್ನು ಹೊರಸೂಸುತ್ತದೆ. ಓಕೆ, ಸೊ KE ಪರೀಕ್ಷೆಗೆ ಪ್ರಮುಖವಾದಂಥ ಇಲ್ಲಿ ಪಾಯಿಂಟ್ಸ್ಗಳನ್ನು ನೋಡ್ಬೋದು ನೀವು. ಇದು ವಿಡಿಯೋ ಸಿಗ್ನಲ್ ಮಾಡ್ಯುಲೇಷನ್, ಆಮೇಲೆ ಆಡಿಯೋ ಸಿಗ್ನಲ್ ನೋಡ್ಬೋದು. ಪ್ರೈಮರಿ ಕಲರ್ಸ್, ಇದು ವೆರಿ ಇಂಪಾರ್ಟೆಂಟ್. ಪ್ರೈಮರಿ ಕಲರ್ಸ್ ಕೆಂಪು, ಹಸಿರು, ನೀಲಿ, RGB ಅಂತ ನೆನ್ಪಿಟ್ಕೊಳ್ಳಿ. RGB, ಕೆಂಪು, ಹಸಿರು, ನೀಲಿ. ಆಮೇಲೆ ಪರ್ಸಿಸ್ಟೆನ್ಸ್ ಆಫ್ ವಿಷನ್, ದೃಷ್ಟಿ ಸಾತತ್ಯ, 1/16 ಸೆಕೆಂಡ್ ಇಫೆಕ್ಟ್ ಎಷ್ಟಾಗ್ತದೆ? ಓಕೆ, ಜಸ್ಟ್ ಇಟ್ಟೆ ನೆನಪಿಟ್ಕೊಳ್ಳಿ. ವಿಡಿಯೋ ಸಿಗ್ನಲ್ ಮಾಡ್ಯುಲೇಷನ್ಗೆ AM, ಆಡಿಯೋ ಸಿಗ್ನಲ್ ಮಾಡ್ಯುಲೇಷನ್ಗೆ FM. ಓಕೆ, ಪ್ರೈಮರಿ ಕಲರ್ಸ್ ಆಫ್ ಟಿ ವಿ ಸ್ಕ್ರೀನ್ RGB ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ನಾಳೆ. ಪ್ರೈಮರಿ ಕಲರ್ಸ್. ಪರ್ಸಿಸ್ಟೆನ್ಸ್ ಅಂದರೆ ಮಾನವನ ಕಣ್ಣಿನ ರೆಟಿನಾದ ಮೇಲೆ ಚಿತ್ರದ ಪ್ರಭಾವವು 1/16 ಸೆಕೆಂಡ್ ಕಾಲ ಉಳಿಯುತ್ತದೆ. ಈ ತತ್ವದ ಮೇಲೆ ಟಿ ವಿಯಲ್ಲಿ ಚಲಿಸುವ ಚಿತ್ರಗಳು ಕಾಣಿಸುತ್ತವೆ. ನೋಡಿ, ಈಗ ಪ್ರತಿಯೊಂದು ಚಿತ್ರ, ಅವೆಲ್ಲ ಚಿತ್ರನೇ ಇರ್ತಾವೆ, ಇಮೇಜಸ್ಸು. ಬಟ್ ನಮಗೆ ಹಂಗೆ ಒಂದಾದಮೇಲೆ ಒಂದು ಅಂದರೆ ಹೀಗೆ ಮೂವ್ ಆಗ್ತೋ ಇರ್ತದೆ. ಬಟ್ ಅವುಗಳ ಒಂದು ಕಾಲ ಎಷ್ಟಿರ್ತದೆ? 1/16 ಸೆಕೆಂಡ್ ಕಾಲ ಉಳಿಯುತ್ತದೆ. ಓಕೆ, ಇದು ಈ ಒಂದು ಪ್ರಿನ್ಸಿಪಲ್ ಮೇಲೆ, ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಮೇಲೆ ಇದು ವರ್ಕ್ ಆಗುತ್ತೆ. ಓಕೆ, ಕೆಲವೊಂದಿಷ್ಟು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ವಿವಿಧ ಒಂದು ಎಕ್ಸಾಮಲ್ಲಿ ಕೇಳಿದಂಥ ಒಂದು ಪ್ರಶ್ನೆಗಳದಾವ, ಅವುಗಳನ್ನು ನೋಡಿಕೊಂಡು ಬರೋಣ. ಫಸ್ಟ್ ಕ್ವಶನ್, ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ನೋನ್ ಆ್ಯಸ್ ದ ಇನ್ವೆಂಟರ್ ಆಫ್ ರೇಡಿಯೋ ಕಮ್ಯುನಿಕೇಷನ್? ದ ಆನ್ಸರ್ ಈಸ್ ಗುಗ್ಲಿಯಲ್ಮೋ ಮಾರ್ಕೋನಿ.
ಓಕೆ. ನೆಕ್ಸ್ಟ್, ವಾಟ್ ಈಸ್ ದ ಎನರ್ಜಿ ಕನ್ವರ್ಷನ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಮೈಕ್ರೋಫೋನ್? ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಧ್ವನಿ ಶಕ್ತಿಯಿಂದ ವಿದ್ಯುತ್ ಶಕ್ತಿ. ನೆಕ್ಸ್ಟ್, ವಿಚ್ ಟೆಕ್ನಿಕ್ ಪ್ರೊವೈಡ್ಸ್ ಬೆಟರ್ ಸೌಂಡ್ ಕ್ವಾಲಿಟಿ ಆ್ಯಂಡ್ ಇಟ್ ಈಸ್ ರೆಸಿಸ್ಟೆನ್ಸ್ ಟು ಎಲೆಕ್ಟ್ರಿಕಲ್ ನಾಯ್ಸ್? ಯಾವುದು? FM, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ವಾಟ್ ಟೈಪ್ ಆಫ್ ಸರ್ಕಿಟ್ ಈಸ್ ಯೂಸ್ಡ್ ಇನ್ ರೇಡಿಯೋ ರಿಸೀವರ್ ಟ್ಯೂನರ್ ಟು ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಸ್ಟೇಷನ್? ನೋಡಿ, ಇದು ಕರೆಕ್ಟ್ ಆನ್ಸರ ಬಿ ಆಗ್ತದೆ. ಅಂದರೆ ಇಲ್ಲಿ ಎಲ್ ಸಿ ಅಂದರೆ ಏನು? ಇದು ಒಂದು ಸರ್ಕಿಟ್ ಬರುತ್ತೆ ಇದು. ಓಕೆ, ಸೊ ಎಲ್ ಸಿ ರೆಸೊನೆಂಟ್ ಸರ್ಕಿಟ್. ಈ ಎಲ್ ಸಿ ರೆಸೊನೆಂಟ್ ಸರ್ಕಿಟ್ ಇಟ್ ಟ್ಯೂನ್ಸ್ ಇಂಟು ಅ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಥ್ರೂ ರೆಸೊನೆನ್ಸ್. ಎಲ್ ಸಿ ಅಂತ ನೆನ್ಪಿಟ್ಕೊಳ್ಳಿ. The process of separating the original audio signal from the high frequency carrier wave in a receiver is called demodulation. ಈ ರೇಡಿಯೋ ರಿಸೀವರ್ನಲ್ಲಿ ಹೆಚ್ಚಿನ ಆವರ್ತನದ ವಾಹಕ ತರಂಗದಿಂದ ಮೂಲ ಧ್ವನಿ ಸಂಕೇತವನ್ನು ಬೇರ್ಪಡಿಸುವ ಪ್ರಕ್ರಿಯೆನ ಡಿಮಾಡ್ಯುಲೇಷನ್ ಅಂತ ಕರೀತಾರೆ. ನೆಕ್ಸ್ಟ್, 6ನೇ ಕ್ವಶನ್ನು, ರೇಡಿಯೋ ವೇವ್ಸ್ ಬಿಲಾಂಗ್ಸ್ ಟು ವಿಚ್ ಪಾರ್ಟ್ ಆಫ್ ದಿ electromagnetic spectrum in terms of wavelength? ಇವು ಲಾಂಗೆಸ್ಟ್ ವೇವ್ಲೆಂತ್ ಅದಾವ, ಅತ್ಯಂತ ಗರಿಷ್ಠ ತರಂಗ ದೂರ. ನೆಕ್ಸ್ಟ್, 7ನೇ ಕ್ವಶನು, ವಿಚ್ ಮಾಡ್ಯುಲೇಷನ್ ಟೆಕ್ನಿಕ್ ಈಸ್ ಯೂಸ್ಡ್ ಫಾರ್ ವಿಡಿಯೋ ಟ್ರಾನ್ಸ್ಮಿಷನ್ ಇನ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್? ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಆಮೇಲೆ ಇದಕ್ಕೆ ವಿಡಿಯೋಕ್ಕಾಯಿತು, ಆಡಿಯೋಕ್ಕೆ FM, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. 3 primary colors used in color television: red, green, blue, RGB. Who invented the electronic television? ನೋಡಿ, electronic, ಫಿಲೋ ಫಾನ್ಸ್ವರ್ತ್. ಓಕೆ, ಸೊ ಇದಿಷ್ಟು ಈ ಒಂದು ಇಲೆಕ್ಟ್ರಾನಿಕ್ಸ್ ಟಾಪಿಕ್ ಮೇಲಿನ ಒಂದು ಮಾಹಿತಿಯಾಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಮತ್ತು ಮುಂದಿನ ಒಂದು ಚಾಪ್ಟರ್ 5th ಚಾಪ್ಟರನ್ನು ನಾವು ನಾಳೆ ಡಿಸ್ಕಸ್ ಮಾಡೋಣ. ಸೊ ಆದಷ್ಟು ನಾವು ಸಿಲೆಬಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಧನ್ಯವಾದಗಳು.